ಹಾಯ್ ಎವ್ರಿವನ್, ವೆಲ್ಕಮ್ ಟು ಅವರ್ CAD NEST ಯೂಟ್ಯೂಬ್ ಚಾನಲ್. ನಾನು ಕಾವ್ಯ. ಇವತ್ತಿನ ಸೆಷನಲ್ಲಿ ನಾನು ನಿಮಗೆ ಟ್ರೇಸ್ ಪ್ರೆಸಿಡೆಂಟ್ ಆ್ಯಂಡ್ ಟ್ರೇಸ್ ಡಿಪೆಂಡೆಂಟ್ ಅನ್ನೋದ್ರ ಬಗ್ಗೆ ಹೇಳ್ಕೊಡ್ತೀನಿ. ಏನಪ್ಪ ಟ್ರೇಸ್ ಪ್ರೆಸಿಡೆಂಟ್ ಆ್ಯಂಡ್ ಟ್ರೇಸ್ ಡಿಪೆಂಡೆಂಟ್ ಅಂದರೆ, ಇಲ್ಲಿ ಒಂದು ನಂಬರ್ಸ್ ಇರುತ್ತೆ. ಇಲ್ಲೆಲ್ಲ ಒಂದು ನಂಬರ್ಸ್ ಇರುತ್ತೆ. ಎಕ್ಸಾಂಪಲ್ ನಾನು ಕೊಡ್ತಾ ಇರೋದು, ನಾನು ಈ ನಂಬರ್ಸ್ನ ಪ್ಲಸ್ ಈ ನಂಬರ್ಸ್ನ ಆ್ಯಡ್ ಮಾಡಿರ್ತೀನಿ. ದ್ಯಾನ್ ಅಗೇನ್ ಈ ನಂಬರ್ ಪ್ಲಸ್ ಈ ನಂಬರ್ನ ಆ್ಯಡ್ ಮಾಡಿರ್ತೀನಿ. ಅಗೇನ್ ಈ ನಂಬರ್ ಪ್ಲಸ್ ಈ ನಂಬರ್ ಸೆಲ್ನ ತೊಗೊಂಡು ಆ್ಯಡ್ ಮಾಡ್ತಾಯಿದ್ದೀನಿ. ಈ ನಂಬರ್ನ ಆ್ಯಡ್ ಮಾಡಿರ್ತೀನಿ. ಈಗ ಯಾವುದ್ಯಾವುದರಿಂದ ಪ್ರೆಸಿಡೆಂಟ್ ಆಗಿದೆ, ಇದು ಜಸ್ಟ್ ಫಾರ್ಮುಲಾಗೆ ಹೋಗಿ ಟ್ರೇಸ್ ಪ್ರೆಸಿಡೆಂಟ್ ಅಂದರೆ ಇವೆರಡೂ ನಂಬರ್ಗೆ ಇದು ಪ್ರೆಸಿಡೆಂಟ್ ಆಗಿದೆ. ಟ್ರೇಸ್ ಡಿಪೆಂಡೆಂಟ್ ಯಾವುದಕ್ಕೆ ಇದು ಡಿಪೆಂಡ್ ಆಗಿದೆ, ಇದು ಯಾವುದಕ್ಕೆ ಡಿಪೆಂಡ್ ಆಗಿದೆ, ಇದು ಎರಡಕ್ಕೂ ಡಿಪೆಂಡ್ ಆಗಿದೆ. ಈ ರೀತಿ ಆರೋ ಮಾರ್ಕಲ್ಲಿ ತೋರಿಸುತ್ತೆ. ಟ್ರೇಸ್ ಪ್ರೆಸಿಡೆಂಟ್ ಆಗಿಲ್ಲ, ಟ್ರೇಸ್ ಡಿಪೆಂಡೆಂಟ್ ಅಂತ ಕೊಟ್ಟರೆ ಯಾವುದಕ್ಕೆ ಡಿಪೆಂಡ್ ಆಗಿದೆ ಅಂತ ನೋಡಬೇಕು ಅಂದರೆ ಈ ರೀತಿ ಡಿಪೆಂಡ್ ಆಗುತ್ತೆ. ನಮಗೆ ಯಾವುದ್ಯಾವುದು ಕ್ಯಾಲ್ಕುಲೇಟ್ ಮಾಡಿದ್ದಾರೆ ಅನ್ನೋದು ನಮಗೆ ಡಿಸ್ಪ್ಲೇ ಮಾಡ್ತಾ ತೋರಿಸುತ್ತೆ. ಓಕೆ, ರಿಮೂವ್ ಆರೋಸ್ ಅಂದರೆ ಆರೋಸ್ ಹೊರಟೋಗುತ್ತೆ. ಶೋ ಫಾರ್ಮುಲಾಸ್ ಅಂದರೆ ಫಾರ್ಮುಲಾಸ್ ನಮಗೆ ಶೋ ಆಗುತ್ತೆ. ಓಲ್ ಪೇಜಲ್ಲಿ ಏನು ಫಾರ್ಮುಲಾ ಹಾಕಿರ್ತೀವಿ ಆ ಫಾರ್ಮುಲಾ ಶೋ ಆಗುತ್ತೆ. ರಿಮೂವ್ಸ್ ಆರೋಸ್ ಅಂದರೆ ಆರೋಸ್ ಹೊರಟೋಗುತ್ತೆ. ಶೋ ಫಾರ್ಮುಲಾನ ತೆಗೆದ್ರೆ ಶೋ ಫಾರ್ಮುಲಾ ಕೂಡ ಹೊರಟೋಗುತ್ತೆ. ಈ ರೀತಿಯಾಗಿ ನೀವು ಟ್ರೇಸ್ ಪ್ರೆಸಿಡೆಂಟ್ನ ಯೂಸ್ ಮಾಡ್ಬೋದು. ಅಂದರೆ ಯಾವುದೇ ಒಂದು ಟೋಟಲನ್ನು ಮಾಡಿದರೆ ಆ ಟೋಟಲ್ಲು ಎಲ್ಲಿಂದ ತೊಗೊಂಡಿದ್ದಾರೆ ಅಂತ ಗೊತ್ತಾಗಿಲ್ಲ ಅಂದಾಗ, ನಾವು ಫಾರ್ಮುಲಾ ಕಂಡುಹಿಡಿಯೋದಕ್ಕಾಗಲ್ಲ ಅಂದಾಗ ನಾವೇನು ಮಾಡ್ಬೋದು, ಈ ಆಪ್ಷನ್ಸ್ನ ಯೂಸ್ ಮಾಡ್ಬೋದು. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಟ್ರೇಸ್ ಪ್ರೆಸಿಡೆಂಟ್ ಆ್ಯಂಡ್ ಟ್ರೇಸ್ ಡಿಪೆಂಡೆಂಟ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ. ಇದನ್ನು ನೀವು ಕೂಡ ಒಮ್ಮೆ ಮಾಡಿ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ಗೆ ಯಾರೇ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.